Dear student, become first semester student. I have discussed about economics, market behavior and cost analysis. Class fifth class. Now discuss about ಬೇಡಿಕೆಯ ನಿಯಮಕ್ಕೆ ಅಪವಾದಗಳು. ಬೇಡಿಕೆ ನಿಯಮಕ್ಕೆ ಅಪವಾದಗಳು. Expressions to the law of demand. First one, ಊಹೆಯ ಪರಿಣಾಮ. First one, ಊಹೆಯ ಪರಿಣಾಮ. ಯಾವುದೊಂದು ವಸ್ತು ಮುಂದೆ ಸಿಗುವುದಿಲ್ಲವೆಂಬ ಭೀತಿ, ಅಂದರೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಅಥವಾ ಮುಂದಿನ ವಾರದಲ್ಲಿ ಕೆಲವೊಂದು ವಸ್ತು ಮುಂದೆ ಸಿಗುವುದಿಲ್ಲ ಎಂಬ ಭೀತಿ ಜನರಲ್ಲಿ ಉಂಟಾದರೆ ಅದರ ಬೆಲೆ ಏರುತ್ತಿದ್ದರೂ ಜನರು ಅದನ್ನು ಅಧಿಕ ಪ್ರಮಾಣದಲ್ಲಿ ಕೊಳ್ಳುತ್ತಾ ಹೋಗುತ್ತಾರೆ. ಅಂದರೆ ಮುಂದೆ ಯಾವುದೇ ಒಂದು ವಸ್ತು ನಮಗೆ ಸಿಗುವುದಿಲ್ಲ ಎಂಬ ಜನರಲ್ಲೇನಾದರೂ ಒಂದು ಭಯ, ಆತಂಕ ಉಂಟಾಗುವಂಥ ಒಂದು ಲಕ್ಷಣ ಕಂಡು ಬಂದರೆ ಪ್ರೆಸೆಂಟ್ ಅದರ ಬೆಲೆ ಎಷ್ಟೇ ಏರುತ್ತಿದ್ದರೂ ಸಹ ಜನರು ಅದನ್ನು ಅಧಿಕ ಪ್ರಮಾಣದಲ್ಲಿ ಕೊಂಡುಕೊಳ್ಳುವಂತಹ ಒಂದು ಮನಸ್ಥಿತಿಗೆ ಬರುತ್ತಾರೆ. ಏಕೆಂದರೆ ಬೆಲೆ ಇನ್ನೂ ಮುಂದಿನ ದಿನಗಳಲ್ಲಿ ಏರಬಹುದೆಂಬ ಮತ್ತು ಅದು ಮುಂದೆ ಸಿಗುವುದಿಲ್ಲ ಎಂಬ ಒಂದು ಊಹೆಯಿಂದ ಅಥವಾ ಈ ಭೀತಿದ ಜನರು ಅದನ್ನು ಬೆಲೆ ಹೆಚ್ಚಿದ್ರೂ ಕೂಡ ಅದನ್ನು ಕೊಳ್ಳುವಂಥ ಪ್ರಮಾಣ ಅಧಿಕವಾಗಿರುತ್ತದೆ. ಇದೇನಪ್ಪ ಅಂದ್ರೆ ಒಂದು ಬೇಡಿಕೆ ನಿಯಮಕ್ಕೆ ಅಪವಾದ ಅಂತೇಳಿ ಕರೆಯಬಹುದು. ಇನ್ನು ಹಾಗೆ ಅದೇ ರೀತಿಯಾಗಿ ಎರಡನೇ ಒಂದು ಬೇಡಿಕೆ ನಿಯಮಕ್ಕೆ ಅಪವಾದ ಘನತೆಯ ವಸ್ತುಗಳು. ಘನತೆಯ ವಸ್ತುಗಳು. ಘನತೆಯ ವಸ್ತುಗಳು. ಕೆಲವು ವಸ್ತುಗಳ ಬಳಕೆಯಿಂದ ಬಳಕೆದಾರರಿಗೆ ಹೆಚ್ಚಿನ ಘನತೆ ಬರುತ್ತದೆ. ಅಂಥ ವಸ್ತುಗಳ ಬೆಲೆಯು ಏರಿದಂತೆ ತಮ್ಮ ಸಿರಿವಂತಿಕೆಯನ್ನು, ಘನತೆಯನ್ನು ಪ್ರದರ್ಶಿಸಲು ಕೆಲವು ಜನ ಶ್ರೀಮಂತರು ಅವುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಕೊಳ್ಳುತ್ತಾರೆ. ಆಗ ಬೇಡಿಕೆಯ ನಿಯಮವು ಅವರಿಗೆ ಅನ್ವಯಿಸುವುದಿಲ್ಲ. ಉದಾಹರಣೆಗೆ ಇಲ್ಲೇ ಎಡೆ ನೋಡ್ತೇವೆ, ಘನತೆಯ ವಸ್ತುಗಳು ಅಂದರೆ ಕೆಲವು ವಸ್ತುಗಳು ಬಳಕೆಯಿಂದ ಬಳಕೆದಾರರಿಗೆ ಹೆಚ್ಚಿನ ಒಂದು ಘನತೆ ಬರುವಂಥ ಒಂದು ವಸ್ತುಗಳು ಎಷ್ಟೇ ಬೆಲೆ ಏರಿದ್ರೂ ಕೂಡ ಅದನ್ನು ಕೊಂಡುಕೊಳ್ಳುವುದರಿಂದ ಅವರ ಒಂದು ಪ್ರೆಸ್ಟೀಜ್, ಅವರ ಒಂದು ಸಿರಿವಂತಿಕೆಯನ್ನು ಅಥವಾ ಒಂದು ಸಿರಿವಂತಿಕೆಯನ್ನು ಜನರಿಗೆ ತೋರ್ಪಡಿಸಲು ಅಥವಾ ಒಂದು ಘನತೆಯನ್ನು ಪ್ರದರ್ಶಿಸಲು ಕೆಲವು ಜನ ಶ್ರೀಮಂತರುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಕೊಳ್ಳುವಂಥ ಒಂದು ಅಂಶ ಅದೇ ಏನಂದರೆ ಘನತೆಯ ವಸ್ತುಗಳು. ಉದಾಹರಣೆ ನೋಡ್ತೀವಿ, ವಜ್ರ ಇರ್ಬೋದು, ಹಾಗೆ ಏನಪ್ಪ ಅಂದರೆ ಒಂದು ಗೋಲ್ಡ್ ಇರ್ಬೋದು, ಹಾಗೆ ಐಷಾರಾಮಿ ಜೀವನ ಅಂದರೆ ಐಷಾರಾಮಿ ವಸ್ತುಗಳು. ಉದಾಹರಣೆಗೆ ಲಕ್ಸುರಿ ಲೈಫ್ಸ್ ಇರ್ಬೋದು ಮತ್ತು ಲಕ್ಸುರಿ ವಸ್ತುಗಳನ್ನ ಅಧಿಕ ಪ್ರಮಾಣದಲ್ಲಿ ಕೊಳ್ಳೋದ್ರಿಂದ ಅದರ ಬೆಲೆ ಎಷ್ಟೇ ಇದ್ರೂ ಕೂಡ ತಮ್ಮ ಒಂದು ಪ್ರತಿಷ್ಠೆಯನ್ನು ಜನರಿಗೆ ತೋರ್ಪಡಿಸಲು ಮಾಡುವಂಥ ಒಂದು ಕೂಡ ಈ ಒಂದು ನಿಯಮ ಯಾವುದೇ ರೀತಿ ಒಂದು ಬೇಡಿಕೆಯ ನಿಯಮಕ್ಕೆ ಇದು ಕಂಡು ಬರುವುದಿಲ್ಲ ಅಥವಾ ಇದಕ್ಕೂ ಅನ್ವಯ ಆಗುವುದಿಲ್ಲ. ಹಾಗೆ ಮೂರದ್ದು ಅತಿ ಹೆಚ್ಚಿನ ಬೆಲೆಯ ವಸ್ತುಗಳು. ಅತಿ ಹೆಚ್ಚಿನ ಬೆಲೆಯ ವಸ್ತುಗಳು. ಅತಿ ಹೆಚ್ಚಿನ ಬೆಲೆಯ ವಸ್ತುಗಳು ಬೇಡಿಕೆಯ ನಿಯಮವು ಅನ್ವಯಿಸುವುದಿಲ್ಲ. ಯಾಕಂದರೆ ಅತಿ ಹೆಚ್ಚಿನ ಬೆಲೆ ವಸ್ತುಗಳಿಗೆ ಈ ಒಂದು ಲಾ ಆಫ್ ಡಿಮ್ಯಾಂಡ್ ಅಥವಾ ಬೇಡಿಕೆ ಏನಂತಂದರೆ ಅವರಿಗೆ ಅನುಕರಣೆ ಆಗುವುದಿಲ್ಲ ಅಥವಾ ಅನ್ವಯಿಸುವುದಿಲ್ಲ. ಉದಾಹರಣೆಗೆ ಮುಖಕ್ಕೆ ಸೌಂದರ್ಯವರ್ಧಕಗಳಾದಂತಹ ಪೌಡರ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಸ್ನಾನದ ಸಾಬೂನು ಇರ್ಬೋದು, ಸುವಾಸಿಕ ಎಣ್ಣೆ,
ಮೊದಲಾದವುಗಳ ಬೆಲೆಗಳು ಏರಿದರೂ ಅವುಗಳಿಗಿರುವ ಬೇಡಿಕೆಯನ್ನು ಕಡಿಮೆ ಆಗುವುದಿಲ್ಲ. ಉದಾಹರಣೆಗೆ ಅತಿ ಹೆಚ್ಚು ಬೆಲೆ ಬಾಳುವ ಅತಿ ಹೆಚ್ಚು ವ್ಯಾಲ್ಯೂ ಇರ್ತಂಥ ವಸ್ತುಗಳು ಅಂದರೆ ಸೌಂದರ್ಯ ವರ್ಧಕಗಳ ಬೆಲೆಗಳು ಎಷ್ಟೇ ಏರಿದರೂ ಕೂಡ ಅವುಗಳ ಒಂದು ಬೇಡಿಕೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿನಃ ಬೆಲೆ ಹೆಚ್ಚಾದರೂ ಕೂಡ ಬೇಡಿಕೆ ಹೆಚ್ಚಾಗುತ್ತೆ ವಿನಃ ಇಲ್ಲಪ್ಪ ಬೇಡಿಕೆ ಕಡಿಮೆ ಆಗಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಈ ಒಂದು ಒಬ್ಬ ವ್ಯಕ್ತಿಯ ಒಂದು ಇಲ್ಲಪ್ಪ ಸೌಂದರ್ಯ ವಸ್ತುಗಳಾದಂಥ ಒಂದು ಪರಿಣಾಮವಾಗಿ ಇವುಗಳ ಬೇಡಿಕೆ ಅವುಗಳ ಬೆಲೆ ಎಷ್ಟೇ ಏರಿದರೂ ಕೂಡ ಬೇಡಿಕೆಯಲ್ಲಿ ಒಂದೀತು ಕಡಿಮೆ ಆಗುವಂಥ ಒಂದು ಲಕ್ಷಣ ಕಂಡುಬರೋದು. ಹೀಗಾಗಿ ಇದು ಕೂಡ ಒಂದು ಬೇಡಿಕೆ ನಿಯಮಕ್ಕೆ ಅನ್ವಯ ಆಗುವುದಿಲ್ಲ. ಹಾಗೆ ಫೋರ್ತ್ ಒನ್, ಅಜ್ಞಾನದ ಪರಿಣಾಮ. ಕೆಲವು ಮಳಿಗೆಗಳಲ್ಲಿ ವಸ್ತುಗಳ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿರುವುದು ಎಷ್ಟೋ ಜನರಿಗೆ ಗೊತ್ತಿರುವುದೇ ಇಲ್ಲ. ಅಂಥವರು ಹೆಚ್ಚಿನ ಬೆಲೆಯನ್ನು ಕೊಟ್ಟು ಅವುಗಳನ್ನು ಇತರ ಮಳಿಗೆಗಳಲ್ಲಿ ಕೊಂಡುಕೊಳ್ಳುವುದುಂಟು. ಓಕೆ, ಕೆಲವು ಅಂಗಡಿಗಳಲ್ಲಿ ವಸ್ತುಗಳು ಕಡಿಮೆ ಬೆಲೆಗೆ ಮಾರಾಟ ಆಗ್ತಿದ್ರೂ ಕೂಡ ಎಷ್ಟೋ ಜನರಿಗೆ ಅದರ ಬಗ್ಗೆ ಅರಿವು ಇಲ್ಲದೆ, ಒಂದು ಜ್ಞಾನ ಇಲ್ಲದೆ ಅಂಥ ವಸ್ತುವನ್ನು ಕಡಿಮೆ ಬೆಲೆಯಂಥ ವಸ್ತುವನ್ನು ಅಧಿಕ ಬೆಲೆಯಲ್ಲಿ ಕೊಂಡುಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಇದರಲ್ಲಿ ಪಾಲ್ಗೊಳ್ಳೋದು. ಹಾಗಿದ್ದಾಗ ಎಷ್ಟು ಜನ ಏನಪ್ಪ ಅಂದ್ರೆ ಅಂಥ ವಸ್ತುವನ್ನು ಕಡಿಮೆ ಬೆಲೆ ಕೊಡೋದು ಬಿಟ್ಟು ಅದನ್ನು ಹೆಚ್ಚಿನ ಬೆಲೆ ಕೊಟ್ಟಾಗ ಅವೇನಪ್ಪ ಅಂದ್ರೆ ಎಷ್ಟೋ ಕೆಲವು ಅಂಗಡಿಗಳಲ್ಲಿ ಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ಉಂಟಾಗಿರುತ್ತದೆ. ಇನ್ನು ಹಾಗೆ ಐದನೇ ಒಂದು ಅಂಶ, ಜೀವನ ಅವಶ್ಯಕ ವಸ್ತುಗಳು. ಜೀವನ ಅವಶ್ಯಕ ವಸ್ತುಗಳು ಬೇಡಿಕೆಯ ನಿಯಮವು ಜೀವನ ಅವಶ್ಯಕ ವಸ್ತುಗಳಿಗೆ ಅನ್ವಯಿಸುವುದಿಲ್ಲ. ಯಾಕೆಂದರೆ ಅವುಗಳ ಬೆಲೆಯಲ್ಲಿ ವ್ಯತ್ಯಾಸವಾದಾಗ ಅವುಗಳ ಬೇಡಿಕೆಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಏಕೆಂದರೆ ಪ್ರತಿನಿತ್ಯ ಜನರು ಈ ವಸ್ತುಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಕೊಂಡುಕೊಳ್ಳಲೇಬೇಕಾಗುತ್ತದೆ. ಅವುಗಳ ಬೆಲೆ ಏರಿದರೂ ಕೂಡ ಅಥವಾ ಕಡಿಮೆ ಆದರೂ ಕೂಡ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ಜನರಿಗೆ ಜೀವನಕ್ಕೆ ಅತಿ ಅವಶ್ಯಕ ವಸ್ತುಗಳಂತ. ಉದಾಹರಣೆಗೆ ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ಉಪ್ಪು ಇರ್ಬೋದು, ಸೀಮೆ ಎಣ್ಣೆ, ಬೆಂಕಿ ಪೆಟ್ಟಿಗೆ ಮೊದಲಾದ ಜೀವನ ಅವಶ್ಯಕ ವಸ್ತುಗಳಿಗೆ ಈ ಬೇಡಿಕೆ ನಿಯಮವು ಅನ್ವಯ ಆಗುವುದಿಲ್ಲ. ಯಾಕಂದರೆ ಇವು ಜೀವನಕ್ಕೆ ಅತ್ಯವಶ್ಯಕ ನೆಸೆಸಿಟಿ ಗೂಡ್ಸ್ ಅಂತ ಕರಿತೀವಿ ನಾವು. ಹೌದ್ರಿ, ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ಉಪ್ಪು ಇರ್ಬೋದು, ಸೀಮೆ ಎಣ್ಣೆ, ಬೆಂಕಿ ಪೊಟ್ಟಣ, ಹಾಗೆ ಬಟ್ಟೆ. ಇವುಗಳ ಬೆಲೆಯಲ್ಲಿ ಎಷ್ಟೇ ಏರಿತ ಆದರೂ ಕೂಡ ಇವುಗಳೊಂದು ಬೇಡಿಕೆ ಕಡಿಮೆ ಆಗಲು ಸಾಧ್ಯವಿಲ್ಲ. ಇನ್ನು ಕೊನೆಯದಾಗಿ ಕೀಳು ದರ್ಜೆಯ ವಸ್ತುಗಳು. ಅದರಂತೆ ಕೀಳು ದರ್ಜೆಯ ವಸ್ತುಗಳಿಗೂ ಕೂಡ ಈ ಬೇಡಿಕೆಯ ನಿಯಮವು ಅನ್ವಯವಾಗುವುದಿಲ್ಲ. ಕೀಳು ದರ್ಜೆಯ ವಸ್ತುಗಳ ಬೆಲೆ ಇಳಿದಾಗ ಪ್ರಾರಂಭದಲ್ಲಿ ಅವುಗಳ ಬೇಡಿಕೆ ಹೆಚ್ಚಾಗಬಹುದು. ಜನರು ಅವುಗಳನ್ನು ಅಧಿಕ ಪ್ರಮಾಣದಲ್ಲಿ ಕೊಂಡುಕೊಳ್ಳಬಹುದು. ಆದರೆ ಅವುಗಳ ಬೆಲೆ ಇಳಿಯುತ್ತಾ ಹೋದರೆ ಜನರು ಕೀಳು ದರ್ಜೆಯ ವಸ್ತುಗಳಿಗೆ ಬದಲಾಗಿ ಉತ್ತಮ ದರ್ಜೆಯ ವಸ್ತುಗಳನ್ನು ಕೊಂಡುಕೊಳ್ಳಲು ಪ್ರಾರಂಭಿಸುತ್ತಾರೆ. ಅಂದರೆ ಅವರು ಕೀಳು ದರ್ಜೆಯ ವಸ್ತುಗಳ ಬಳಕೆಯನ್ನೇ ಬಿಟ್ಟು ಕೊಡುತ್ತಾರೆ. ಆಗ ಅವುಗಳ ಬೇಡಿಕೆಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗೆ ಬೆಲೆ ಇಳಿದಂತೆ ಅವುಗಳ ಬೇಡಿಕೆಯು ಮೊದಲು ಹೆಚ್ಚಾದರೂ ಕೊನೆಗೆ ಕಡಿಮೆಯಾಗುತ್ತದೆ. ಇಂತಹ ಸನ್ನಿವೇಶಗಳನ್ನು ಮೊಟ್ಟ ಮೊದಲು ವಿವರಿಸಿದವರು ರಾಬರ್ಟ್ ಗಿಪಿನ್ ಎಂಬ 19ನೇ ಶತಮಾನದ ಆರ್ಥಿಕ ತಜ್ಞರಾದಂತಹ ಅವರು ಪರಿಶೀಲಿಸಿದ ಕೀಳು ದರ್ಜೆಯ ವಸ್ತುಗಳಿಗೆ ಗಿಪ್ಪನ್ನರ ವಸ್ತುಗಳೆಂದು ಕರೆಯುತ್ತಾರೆ. ಇನ್ನು ಮುಂದಿನ ಕ್ಲಾಸ್ದಲ್ಲಿ ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳನ್ನು
ನೆಕ್ಸ್ಟ್ ಕ್ಲಾಸ್ದಲ್ಲಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಥ್ಯಾಂಕ್ ಯು.